ಆರ್ಸಿಬಿ ಎಲ್ಲೆಲ್ಲೂ ಆರ್ಸಿಬಿಯದ್ದೇ ಗುಂಗು. ಆರ್ಸಿಬಿ ಆರ್ಭಟದ್ದೇ ಮಾತು. ಫ್ಯಾನ್ಸ್ ಅಂತೂ ಸಂತಸದಲ್ಲಿ ತೇಲಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ಸಿಎಸ್ಕೆ ವಿರುದ್ಧ ಆರ್ಸಿಬಿ ಕೇಕೆ ಹಾಕಿದ್ದು ದಿಕ್ಕು ದಿಕ್ಕುಗಳಲ್ಲೂ ಸಡಗರ ಮಾರ್ಧನಿಸುತ್ತಿದೆ. ಅದೇನ್ ಖುಷಿ, ಅದೇನ್ ಸಂಭ್ರಮ, ಮರೆಯಲಾಗದ ಕ್ಷಣಗಳು. ದಶ ದಿಕ್ಕುಗಳಲ್ಲೂ ಜೈ ಆರ್ಸಿಬಿ ಕೂಗು ಜೈಂಕರಿಸಿದೆ. ಅಭಿಮಾನಿಗಳ ಅಭಿಮಾನದ ಜೈಕಾರ ಮುಗಿಲು ಮುಟ್ಟಿದೆ. ಇಡೀ ಕರುನಾಡು ಲಕ್ಷಾಂತರ ಅಭಿಮಾನಿಗಳ ಸಂಭ್ರಮಾಚರಣೆಗೆ ಸಾಕ್ಷಿಯಾಗಿದೆ. ಹೌದು, ರಣರೋಚಕ ಐಪಿಎಲ್ ಹೋರಾಟದಲ್ಲಿ ನಿನ್ನೆ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಆರ್ಸಿಬಿ ಟೀಮ್ ಗೆದ್ದು ಬೀಗಿದೆ. ಬೆಂಗಳೂರಿನ ಚಿನ್ನಸ್ವಾಮಿ ಅಂಗಳದಲ್ಲಿ ಕೊಹ್ಲಿ ಅಂಡ್ ಟೀಮ್ ಗೆದ್ದು ಬೀಗುತ್ತಿದ್ದಂತೆ ಫ್ಯಾನ್ಸ್ ಖುಷಿ ಹೇಳತೀರದಾಗಿತ್ತು. ಸ್ಟೇಡಿಯಂ ಸುತ್ತ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ರಸ್ತೆ ರಸ್ತೆಯೇ ಅಭಿಮಾನಿಗಳಿಂದ ಮುಚ್ಚಿ ಹೋಗಿತ್ತು. ಬೀದಿ ಬೀದಿಯಲ್ಲೂ ಕುಣಿದಾಡಿದ್ರು. ಪಟಾಕಿ ಸಿಡಿಸಿ ಕೇಕ್ ಕಟ್ ಮಾಡಿ ಕೇಕೆ ಹಾಕಿದ್ರು. ಫ್ಯಾನ್ಸ್ ಜೋಶ್ ನೋಡಿ ಕಿಂಗ್ ಕೊಹ್ಲಿ ಫುಲ್ ಖುಷ್. ಮಧ್ಯರಾತ್ರಿ 1:30ಕ್ಕೆ ಮ್ಯಾಚ್ ಮುಗಿದು 1.5 ಗಂಟೆ ಕಳೆದ್ರೂ ಆರ್ಸಿಬಿ ಫ್ಯಾನ್ಸ್ ಜೋಶ್ ಕಮ್ಮಿ ಆಗಿರಲಿಲ್ಲ. ಆರ್ಸಿಬಿ ತಂಡದ ಆಟಗಾರರ ಬಸ್ ಸ್ಟೇಡಿಯಂನಿಂದ ಹೊರಗೆ ಬರ್ತಿದ್ದಂತೆ ಆರ್ಸಿಬಿ ಪರ ಘೋಷಣೆ ಮುಗಿಲು ಮುಟ್ಟಿತ್ತು. ಅಭಿಮಾನಿಗಳ ಸಾಗರ ಕಂಡು ಕಿಂಗ್ ಕೊಹ್ಲಿ ಪುಳಕಿತರಾದ್ರು. ಇದೇ ಸಂತಸದ ಕ್ಷಣಗಳನ್ನ ಕೊಹ್ಲಿ ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದ್ರು. ಬೆಂಗಳೂರಷ್ಟೇ ಅಲ್ಲ, ಜಿಲ್ಲೆಯಲ್ಲೂ ವಿಜಯೋತ್ಸವ ನಡೆಯಿತು. ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ರಾವೂರ್ ಗ್ರಾಮದಲ್ಲಿ ಈ ಸಲ ಕಪ್ ನಮ್ದೇ ಅಂತ ಡಂಗುರ ಸಾರಿದ್ರು. ಮದುವೆ ಮನೆಯಲ್ಲೂ ಎಲ್ಲರೂ ಆರ್ಸಿಬಿ ಚೆನ್ನೈ ಮ್ಯಾಚ್ ನೋಡ್ತಾ ಕುಳಿತಿದ್ರು. ಯಾದಗಿರಿ ನಗರದ ಹೇರೆ ಅಗಸಿ ಬಡಾವಣೆಯಲ್ಲಿ ಯುವಕರು ಕುಣಿದು ಕುಪ್ಪಳಿಸಿದ್ರು. ಇನ್ನು ಮೈಸೂರು, ಬಳ್ಳಾರಿ, ಮಂಗಳೂರು, ಶಿವಮೊಗ್ಗ, ಕಲಬುರಗಿ ಸೇರಿದಂತೆ ಜಿಲ್ಲೆಯಲ್ಲೂ ಸಂಭ್ರಮಾಚರಣೆ ನಡೆಯುತ್ತಿದೆ. ಫೈನಲ್ ಕಾದಾಟಕ್ಕೆ ಎದುರು ನೋಡ್ತಿದ್ದಾರೆ. ನಿಜಕ್ಕೂ ಇದು ಆರ್ಸಿಬಿಯ ಹೊಸ ಅಧ್ಯಾಯ. ಬ್ಯೂರೋ ರಿಪೋರ್ಟ್, TV9.